ಇಲ್ಲಿ ಅಷ್ಟು 3 ದೇವಸ್ಥಾನ ಇದೆ. ಯಾವುದೇ ರೀತಿ ಹರಕೆ ಹೇಳುವ ಅಗತ್ಯ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇದು ನಮ್ಮ ಜರ್ನಿಯ 3ನೇ ದಿನ. ಈಗ ನಾವು ಮಂಗಳೂರಲ್ಲಿದ್ದೀವಿ. ಹೋಗ್ತಿರೋ ಜಾಗ ಕೊರಗಜ್ಜ ದೇವಸ್ಥಾನ. ದೇವಸ್ಥಾನ ರೀಚ್ ಆದ್ವಿ. ಇಲ್ಲಿ ಅಷ್ಟು 3 ದೇವಸ್ಥಾನ ಇದೆ. ಒಂದು ರಕ್ತೇಶ್ವರಿ ಅಮ್ಮನವರು, ಹಾಗೆ ಬೆರ್ಮರ್, ಎಳ್ವರ್, ಸಿರಿಗಳು ಮತ್ತು ಕುಮಾರ, ಹಾಗೆ ಲಾಸ್ಟಲ್ಲಿ ಸ್ವಾಮಿ ಕೊರಗಜ್ಜ. ದರ್ಶನ ಮಾಡಬೇಕಿದ್ರೂ ಅಷ್ಟೇ, ಮೊದಲು ರಕ್ತೇಶ್ವರಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಆಮೇಲೆ ಬೆರ್ಮರ್, ಎಳ್ವರ್, ಸಿರಿಗಳು ಮತ್ತು ಕುಮಾರ, ಹಾಗೆ ಲಾಸ್ಟಲ್ಲಿ ಸ್ವಾಮಿ ಕೊರಗಜ್ಜ ಅವರ ಆಶೀರ್ವಾದ ಪಡ್ಕೊಳ್ಬೇಕು. ಹಾಗೆ ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಆ ಕ್ಷೇತ್ರದ ಬಗ್ಗೆ ಒಬ್ಬರು ಡೀಟೇಲ್ ಆಗಿ ನಮಗೆ ಪರಿಚಯ ಮಾಡಿಕೊಟ್ರು. ಮುಂಚೆ ನೋಡಿದ್ರೆ ನೀವು ಇನ್ಸ್ಟಾಗ್ರಾಮ್ ಅದೇ ಫಸ್ಟ್ ಟೈಮ್ ಬಂದವರಿಗೆ ಈ ಕ್ಷೇತ್ರದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀವಿ. ಅಂದ್ರೆ ಕೊರಗಜ್ಜನ ಆದಿಸ್ಥಳಕ್ಕೆ ಅಂತ ನೀವು ಬಂದಿದ್ದೀರಾ, ಆದ್ರೆ ಯಾಕೆ ಕೊರಗಜ್ಜ ಒಂದು ಮೂಲ ಜಾಗ ಆದಿಸ್ಥಳ ಅಂತ ನಮ್ಗೆ ಗೊತ್ತಿರ್ಬೇಕಲ್ಲ. ಇದು ಜಾಗ ಹೇಗೆ ಅಂದ್ರೆ, ಈಗ ಸುಮಾರು ಕೊರಗಜ್ಜನ ಕಟ್ಟುಂಟು ಈ ಭಾಗದಲ್ಲಿ ಬಂದು ನಾವು ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಕೊರಗಜ್ಜ ಹೇಗೆ ಅಂದ್ರೆ, ಎಲ್ಲಾ ಕೊರಗಜ್ಜನ ಕ್ಷೇತ್ರಕ್ಕೆ ಕೂಡ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಭಕ್ತರು ನೀಡುವಂತ ಸೇವೆನೆಲ್ಲ ಸ್ವೀಕಾರ ಮಾಡಿ ಕಡೆಯದಾಗಿ ಬಂದು ಕೂತ್ಕೊಳ್ಳೋ ಜಾಗ ಇದು. ಇದು ಹೇಗೆ ಅಂದ್ರೆ, ಈಗ ನಾವು ಬೆಳಿಗ್ಗೆಯಿಂದ ಸಾಯಂಕಾಲಕ್ಕೆ ಎಷ್ಟು ಓಡಾಡಿದ್ರು, ಸಾಯಂಕಾಲ ಆಗೋ ಹೇಗೆ ನಮ್ಮ ಮನೆಗೆ ಹೋಗ್ತೀವಿ, ಅದೇ ರೀತಿ ಕೊರಗಜ್ಜನಿಗೆ ಈ ಜಾಗ ಅವ್ರದ್ದು ಮನೆ ಇದ್ದಾಗೆ ಅಂತ. ಆದ್ರೆ ಯಾಕೆ ಮನೆ ಇದ್ದಾಗೆ, ಯಾಕೆ ಇಲ್ಲಿ ಕೊರಗಜ್ಜ 24 ಗಂಟೆ ಇರ್ತಾರೆ ಅಂತ ಅದಕ್ಕೆ ಕಾರಣ ಉಂಟು. ನೀವು ಇಲ್ಲಿ 2ನೇ ಗುಡಿಯಲ್ಲಿ ಕೈ ಮುಗಿದ್ರಿ, ಬೆರ್ಮೇರು ಮತ್ತು ಏಳುವೆರು ಸೇರಿಗಳಂತ ನೋಡ್ತೀರಿ. ಬೆರ್ಮೇರು ದೇವರು ಹೇಗೆ ಅಂದ್ರೆ, ಮುಂಚಿನ ಕಾಲದಲ್ಲೆಲ್ಲ ಈ ಸಂತಾನ ಪ್ರಾಪ್ತಿಗೋಸ್ಕರ ಅಂದ್ರೆ ಮಕ್ಕಳಾಗದವರು ಮುಖ್ಯವಾಗಿ ಹರಕೆ ಅಂತ ಹೇಳ್ತಿರೋದು ಆ ಬೆರ್ಮೇರು ಎನ್ನುವ ಶಕ್ತಿ, ಅಂದ್ರೆ ಸಂತಾನವನ್ನು ಕೊಡುವ ಶಕ್ತಿ ಇರುವ ದೇವರು ಅಂತ. ಇದು ಜಾಗ ಹೇಗೆ ಕೊರಗಜ್ಜನ ಮೂಲ ಜಾಗ, ಹಾಗೆಯೇ ಆ ಬೆರ್ಮೇರು ಎನ್ನುವ ದೇವರದ್ದು ಕೂಡ ಮೂಲವನ್ನು. ಬೆರ್ಮೇರು ದೇವರದ್ದು ಅವರ ಆಶೀರ್ವಾದದಿಂದ ಅಲ್ಲಿ ಸಿರಿ ಅಂತ ಹೇಳಿ ಒಂದು ಹೆಣ್ಣು ಶಕ್ತಿ ಜನ ಆಗ್ತದೆ. ಸಿರಿ ಅಂದ್ರೆ 7 ಸಿರಿಗಳು ಅಂತ ಹೇಳಿ ಅವರೊಟ್ಟಿಗೆ ಒಂದು 7 ಮಂದಿ ಸ್ತ್ರೀ ಶಕ್ತಿಗಳು. ಸಿರಿಗಳ ಬಗ್ಗೆ ಕೇಳಿದೀರಾ? ನಂದಳಿಕೆ, ಕಬತಾರು, ಹಿರಿಯಡ್ಕ, ಇಲ್ಲೆಲ್ಲ ಸಿರಿ ಜಾತ್ರೆ ಅಂತ ಆಗ್ತದೆ ವರ್ಷಕ್ಕೊಮ್ಮೆ, ಹೇಳಿರ್ಬೋದು. ಅಂದ್ರೆ ಅವರು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಉಡುಪಿ ಭಾಗದಲ್ಲಿ, ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಬೆಳೆದು ಅಲ್ಲಿಯೇ ತಿರುಗಾಡಿದವರು ಅಂತ. ಆದ್ರೆ ಆ 7 ಮಂದಿ ಸ್ತ್ರೀ ಶಕ್ತಿಗಳು ಅವರ ಜೀವನದ ಕಡೆಯ ಭಾಗದಲ್ಲಿ ಏನ್ ನಿರ್ಧಾರ ಮಾಡ್ತಾರೆ ಅಂದ್ರೆ, ನಮ್ಮ ಸೃಷ್ಟಿಗೆ ಕಾರಣವಾದ ಬೆರ್ಮೇರು ದೇವರ ಮೂಲ ಮನೆಗೆ ನಾವು ಹೋಗ್ತೇವೆ ಅಂತ ಹೇಳಿ 7 ಮಂದಿ ಕೂಡ ಫ್ಯಾಮಿಲಿ ಸಮೇತ ಕಡೆಯದಾಗಿ ಬಂದು ನೆರಳಿನಂತೆ ಜಾಗಿದ್ರು. ಅಂದ್ರೆ ಅವರದ್ದು ಹೆಂಡದಲ್ಲಿ ಹಾಗೆ ಬಂದ ಆ 7 ಮಂದಿ ಸ್ತ್ರೀ ಶಕ್ತಿಗಳನ್ನು 24 ಗಂಟೆ ರಕ್ಷಣೆ ಮಾಡಿಕೊಂಡು ಅವರೊಟ್ಟಿಗೆ 24 ಗಂಟೆ ಇದ್ದು ಅವರನ್ನು ಕಾಯ್ತಾ ಕುಳಿತಿರುವ ಶಕ್ತಿ ಕೊರಗಜ್ಜ ಅಂತ. ಅಂದ್ರೆ ಕೊರಗಜ್ಜ ಯಾಕೆ ಮಾಡಿ 24 ಗಂಟೆ ಇರ್ತಾರೆ, ಯಾಕೆ ಅವರ ಮೂಲ ಜಾಗ ಆಗಿದೆ ಅಂದ್ರೆ, ಅವರಿಗೆ ಆ 7 ಮಂದಿ ಸಿರಿಗಳನ್ನು ಕಾಯುವ, ರಕ್ಷಣೆ ಮಾಡುವ ಸಂಪೂರ್ಣ ಜವಾಬ್ದಾರಿ ಕೊರಗಜ್ಜನಿಗೆ ಇರುತ್ತೆ. ಹಾಗಾಗಿ ಕೊರಗಜ್ಜನದು ಮೂಲ ಜಾಗ ಆಗಿದೆ. ಆದ್ರೆ ಇವರೆಲ್ಲರಿಗೆ ಸಹ ಇಲ್ಲಿ ಮೇನ್ ಆದಿಮಾಯಾಗಿ ತಾಯಿ ರಕ್ತೇಶ್ವರಿ ಇರುವುದು. ನೀವು ಫಸ್ಟ್ ಟೈಮ್ ಇದೆಯಲ್ಲ, ರಕ್ತೇಶ್ವರಿ ಅಮ್ಮನ ಆದಿ ಸ್ಥಳಕ್ಕೆ ಎಲ್ಲರಿಗೆ ಬಂದು ಹೇಳಿದ್ದು ಅಂತ. ನೀವು ಈ ಭಾಗದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಕೂಡ ಎಲ್ಲ ಕಡೆ ಕೂಡ ರಕ್ತೇಶ್ವರಿ ಅಂತ ಹೇಳಿ ಒಂದು ಹೆಸರು ಕಾಣಲಿಕ್ಕೆ ಸಿಗ್ತದೆ. ಒಂದು ಸಣ್ಣ ಕಲ್ಲಿನ ರೂಪದಲ್ಲಿ ಅಂದ್ರೆ ಆರಾಧನೆ ಆಗ್ತಾ ಇರ್ತದೆ. ಅದಕ್ಕೆ ಕೂಡ ಕಾರಣ ಉಂಟು. ಯಾಕಂದ್ರೆ ರಕ್ತೇಶ್ವರಿ ತಾಯಿ
ಭೂಮಿ ಹುಟ್ಟಿದಾಗ ಹುಟ್ಟಿದ ದೇವರು ಅಂತ. ಅಂದ್ರೆ ಭೂಮಿಯ ಸಂಪೂರ್ಣ ಅಧಿಕಾರ ಇರುವ ಶಕ್ತಿ ಯಾವುದೇ ಒಂದು ಕ್ಷೇತ್ರ ಆಗಲಿ, ಯಾವುದೇ ಒಂದು ದೇವಸ್ಥಾನ ಆಗಲಿ, ಭೂಮಿಯಲ್ಲಿ ಆರಾಧನೆ ಪಡಿಬೇಕಾದ್ರೆ ಒಂದು ಜಾಗ ಅಂತ ಬೇಕಲ್ಲ. ಆ ಜಾಗವನ್ನು ಕೊಡುವ ಅಧಿಕಾರ ಇರೋದು ರಕ್ತೇಶ್ವರಿ ಅಮ್ಮನಿಗೆ ಮಾತ್ರ. ಅದಕ್ಕೆ ಎಲ್ಲ ದೇವಸ್ಥಾನದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಭೂಮಿ ಕೊಟ್ಟವರು ಅಂತ ಹೇಳಿ ಪ್ರಥಮ ಗೌರವ, ಪ್ರಥಮ ಪೂಜೆ ಅಂತ ರಕ್ತೇಶ್ವರಿ ಸ್ವೀಕಾರ ಮಾಡೋದು. ಆದ್ರೆ ಏನಾಗಿದೆ, ಅವರದು ಅಂತ ಹೇಳಿ ಎಲ್ಲಿ ಸ್ವಂತ ಹೆಸರು ಒಂದು ದೇವಸ್ಥಾನ ಆಗಲಿ, ಕ್ಷೇತ್ರ ಆಗಲಿ ಕಾಣಲಿಕ್ಕೆ ಸಿಗುದಿಲ್ಲ. ಆದ್ರೆ ಈಗ ಆ ಕೆಲಸವನ್ನು ಇಲ್ಲಿ ಮಾಡ್ಲಿಕ್ಕೆ ಹೊರಟದ್ದೇ ಕೊರಗಜ್ಜ. ಯಾಕಂದ್ರೆ ಕಮಿಟಿ ಅಧ್ಯಕ್ಷ, ಕಾರ್ಯದರ್ಶಿ, ಅಂದ್ರೆ ನಾನು ಮಾಡಿದ್ದು ನನ್ನಿಂದ ಯಾಕಂದ್ರೆ ಕೊರಗಜ್ಜೆ ಸುಮಾರು ವರ್ಷಕ್ಕಾದ್ರು ಈ ಊರಿನವರು ಇವತ್ತೆಲ್ಲ ನಾಳೆ ಈ ಕ್ಷೇತ್ರದ ಜೀವನೋದ್ಧಾರ ಮಾಡ್ತಾರೆ ಅಂತ. ಆದ್ರೆ ಯಾರು ಸಂಬಂಧಕ್ಕೆ ಬರಲಿಲ್ಲ, ಕರೆಗೆ ಏನಾಯ್ತು, ಯಾರು ಬರಲಿಲ್ಲ ಕಾರಣ ನಾನೇನ್ ಮಾಡ್ತೇನೆ ಅಂತ ಹೇಳಿ ಕೊರಗಜ್ಜೆ ಹೊರಟದು ಈ ಕ್ಷೇತ್ರಕ್ಕೆ. ಕೊರಗಜ್ಜೆಯಿಂದ ಆಗುವ ಕ್ಷೇತ್ರ ಅಂತ ಯಾವುದೇ ವ್ಯಕ್ತಿಗಳಿಂದಾಗಲಿ ಅಥವಾ ಊರಿನವರಿಗಾಗಲಿ ಇಲ್ಲಿ ಉಳಿದೇ ಕೊರಗಜ್ಜೆ. ಅವರೇನ್ ಮಾಡ್ತಿದ್ದಾರೆ, ಅವರ ಭಕ್ತರನ್ನೆಲ್ಲ ಈ ಮಣ್ಣಿಗೆ ತರಿಸಿ ಇಲ್ಲಿ ತಾಯಿಯ ಪರಿಚಯ ಮಾಡಿಸ್ತಿದ್ದಾರೆ. ಈಗ ನೀವು ಕೂಡ ಹುಡುಕೊಂಡು ಬಂದದ್ದು ಕೊರಗಜ್ಜೆ. ನಿಮಗೆ ಇಲ್ಲಿಗೆ ಬಂದ ಮೇಲೆ ನಿಮ್ಗೆ ಇಲ್ಲಿ ರಕ್ತೇಶ್ವರಿ ಯಾರು, ಬೆರಮೇರಿ ಯಾರು, ಸಿರಿಗಳು ಅಂತ ಗೊತ್ತಾಗ್ತದೆ. ಅದು ಕೊರಗಜ್ಜೆ ಮಾಡುವ ಕೆಲಸ. ಮತ್ತೆ ಇಲ್ಲಿ ವಿಶೇಷ ಅಂದ್ರೆ ಪ್ರಾರ್ಥನೆ. ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ, ನೋವು, ದುಃಖ ಉಂಟು ಎಲ್ಲ ತಾಯಿ ರಕ್ತೇಶ್ವರಿ ಹತ್ರ ಫಸ್ಟ್ ಹೇಳ್ಬೇಕು. ಆಮೇಲೆ ಬೆರಮೇರಿ ಮತ್ತು ಸಿರಿಗಳ ಹತ್ರ, ಕಡೆಯದಾಗಿ ಬಂದು ಕೊರಗಜ್ಜೆ ಹತ್ರ ಪ್ರಾರ್ಥನೆ ಮಾಡಿ. ಯಾಕೆಂದ್ರೆ ಇಲ್ಲಿ ತೀರ್ಮಾನ ಮಾಡೋದು ಕೊರಗಜ್ಜೆ ಮತ್ತು ಗುಳಿಗಜ್ಜೆ ಅಂತ ಒಟ್ಟಿಗೆ. ಆದ್ರೆ ತಾಯಿ ರಕ್ತೇಶ್ವರಿ ಮತ್ತು ಬೆರಮೇರಿ ಸಿರಿಗಳ ಆಶೀರ್ವಾದ ಬೇಕು ಮುಖ್ಯವಾಗಿ. ಮತ್ತೆ ಯಾವುದೇ ರೀತಿ ಹರಕೆ ಹೇಳುವ ಅಗತ್ಯ ಇಲ್ಲ. ನಮ್ದೊಂದು ಕೆಲಸ ಆಗಲಿ, ಅದು ಕೊಡ್ತೇವೆ, ಇದು ಪೂಜೆ ಕೊಡ್ತೇವೆ ಅಂತ ಹೇಳ್ಬೇಕಂತಿಲ್ಲ. ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಮ್ದು ಪ್ರಾರ್ಥನೆ ಈಡೇರಿದ ಮೇಲೆ ಇನ್ನೊಮ್ಮೆ ಬಂದು ಕೈ ಮುಗಿದು ಹೋಗ್ತೇವೆ ಅಂತ ನೆನೆಸಿದ್ರೆ ಸಾಕಿದೆ. ಯಾಕಂದ್ರೆ ಇಲ್ಲಿ ಮಣ್ಣು ಯಾರ ಹತ್ರ ಏನನ್ನು ಸಹ ಬಯಸುದಿಲ್ಲ. ಒಂದು 2 minutes ವೇಟ್ ಮಾಡಿ. ಹಾಗೆ ಅಂದ್ರೆ ಏನು ಕೊಡ್ಬೇಕಂತಿಲ್ಲ. ಉದಾಹರಣೆಗೆ ಅದಕ್ಕೆ ಕೂಡ ಕಾರಣ ಉಂಟು. ಯಾಕಂದ್ರೆ ನೀವು ನೋಡಿದ್ರೆ ಇಷ್ಟು ಕೆಲಸ ಆಗ್ತುಂಟು. ಬ್ರಹ್ಮ ಕಲಶ ಆಗುವವರೆಗೆ ಕೂಡ ಯಾರ ಹತ್ರ ಡೊನೇಷನ್ ಕೂಡ ಕೇಳಲಿಕ್ಕಿಲ್ಲ. ಮನೆಗೆ ಕಲೆಕ್ಷನ್ ಹೋಗೋದಾಗಲಿ, ಊರಲ್ಲಿ ಕಲೆಕ್ಷನ್ ಮಾಡೋದಾಗಲಿ, ಅಥವಾ ಬಂದವರ ಹತ್ರ ಜೀರ್ಣೋದ್ಧಾರಕ್ಕೆ ಏನಾದ್ರು ಕಾಣಿಕೆ ಕೇಳಲಿಕ್ಕಿಲ್ಲ. ಅಂದ್ರೆ ಕೇಳಿ ಮಾಡ್ಲಿಕ್ಕಿಲ್ಲ. ಯಾರವರ ಸ್ವಂತ ಇಚ್ಛೆಯನ್ನು ಮನಪೂರ್ವಕವಾಗಿ ಏನು ಕೊಡ್ತಾರೆ ಅದು ಮಾತ್ರ ಸ್ವೀಕಾರ ಮಾಡಲಿಕ್ಕೆ, ಅಥವಾ ಅಲ್ಲಿ ಕಾಣಿಕೆ ಹೊಂದಿಗೆ ಬಿದ್ದ ಕ್ಷೇತ್ರದ ಜೀರ್ಣೋದ್ಧಾರ ಆಗಬೇಕು ಅಂತ ತಿಳಿದಿರ್ತಾರೆ, ಕೇಳಿ ಮಾಡಲಿಕ್ಕೆ. ಮತ್ತೆ ನೀವು ಇಂಥ ಹುಂಡಿ ನೋಡಿರ್ಬೋದು ಕೈಯಲ್ಲಿ, ನಂಬಲಿಕ್ಕಿಲ್ಲ. ಇದು ಒಂದು ಸಾಧಾರಣ 20,000ಕ್ಕಿಂತ ಮೇಲೆ ಹೋಗಿದೆ. ಅಂದ್ರೆ ಅಷ್ಟು ಜನರು ಕೊಂಡೋಗಿದ್ದಾರೆ. ಅದರ ವಿಶೇಷ ಏನಂದ್ರೆ ಅದು ನಾವು ಕೇಳಿದವರಿಗೆ ಮಾತ್ರ ಕೊಡ್ತೇವೆ, ಅದಕ್ಕೆ ಹಣ ಕೊಡ್ಲಿಕ್ಕಿಲ್ಲ. ನಾವು 1 ರೂಪಾಯಿ ಹಾಕಿದ್ರು ನಾವು ಮನಪೂರ್ವಕವಾಗಿ ಹಾಕ್ತೇವೆ. ಅಂದ್ರೆ ಅದ್ರಲ್ಲಿ ಏನು ದುಃಖಗಳಿರಲಿಲ್ಲ, ಬೇಜಾರುಗಳಿಲ್ಲ. ಅಂದ್ರೆ ಭಕ್ತಿಯಲ್ಲಿ ಹಾಕ್ತೇವೆ. ಆ ಭಕ್ತಿಯಿಂದ ಹಾಕಿದ ಹಣ ಯಾವಾಗಲೂ ದೇವರಿಗೆ ನೋಡ್ಸಾಗ್ತದೆ ಅಂತ ಭಕ್ತಿಯಿಂದ ಹಾಕಿದ ಹಣದಿಂದಲೇ ಕೊರಗಜ್ಜೆಂದು ಕ್ಷೇತ್ರ ಆಗಬೇಕು ಅಂತ ತಿಳಿದಿದ್ದಾರೆ. ಅದು ಯಾವಾಗ ಫುಲ್ ಆಗ್ತದೆ, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅದಕ್ಕೆ ಟೈಮ್ ಅಂತ ಏನಿಲ್ಲ. ಅವಾಗ ಇಲ್ಲಿ ಒಂದು ಒಪ್ಪಿಸ್ತಾರೆ. ನೀವು ದೇವರಿಗೆ ಕೈ ಮುಗಿವಾಸ ಮಾಡಿರ್ಬೋದು, ಹೊರಗಡೆ ಹುಂಡಿ ಫುಲ್ ಆದ ತಂದಿಟ್ಟು ಇದೆಲ್ಲ ಈ ತಿಂಗಳಲ್ಲಿ ಬಂದ ಹುಂಡಿಗಳು. ಅದು ನಾವು ತಿಂಗಳು ಓಪನ್ ಮಾಡಿ ಜೀರ್ಣೋದ್ಧಾರದ ಭಂಡಾರ ಕಟ್ಟಿ ಅದರಲ್ಲೇ ಕ್ಷೇತ್ರ ಆಗುದು ಹುಂಡಿ ಹಣ ಅಂತ. ಅದು ಒಂದು 20,000 ಹುಂಡಿ ಹೋಗಿದೆ ಅಂದ್ರೆ ನಿಮಗೆ ಕೇಳುವಾಗಲೂ ಶಾಕ್ ಆಗಿರ್ಬೋದು. ಹೊರಗಜ್ಜೆ ಮಾತ್ರ ಸರ್. ಹಾಗೆ ಇಲ್ಲಿದ್ದಷ್ಟು ವಿಚಾರಗಳು. ಮತ್ತೆ ನೀವು ವಾಟ್ಸ್ಆಪ್ ನಂಬರ್ ಎಲ್ಲ ಕೊಟ್ಟರಲ್ಲ, ಡೈಲಿ ದೇವರದ ಅಲಂಕಾರದ ಫೋಟೋ ಬರ್ತದೆ ನಿಮಗೆ ಕ್ಷೇತ್ರದ್ದು. ಮತ್ತೆ ಬ್ರಹ್ಮ ಕಲಶ ಇನ್ವಿಟೇಷನ್, ಪ್ರತಿಯೊಂದು ವಿಚಾರ ಕೂಡ ನಾವು ಅದರಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೇವೆ. ಹಾಗೆ ಇದೆಲ್ಲ ಇಲ್ಲಿದ್ದಷ್ಟು ವಿಚಾರಗಳು. ನಿಮಗೆ ಏನಾದರೂ ಕ್ಷೇತ್ರದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ, ಏನಾದರೂ ಕೇಳಿದ್ರೆ ಕೇಳ್ಬೋದು. ಇದೆಲ್ಲ ರಕ್ತೇಶ್ವರ ಅಮ್ಮನಿಗೆ ಹರಕೆ ಬಂದ ಸೀರೆ, ಉಡಿಸಿದ ಸೀರೆ ಎಲ್ಲ ಉಡಿಸಿ ಆಗಿದೆ. ಅದಿನ್ನು ಉಡಿಸ್ಲಿಕ್ಕೆ ಇರುವ ಸೀರೆ, ಹೊಸ ಸೀರೆ. ಇಲ್ಲ, ಸೀರೆ ಎಲ್ಲ ಆಪ್ಷನ್ ಆಗುದಿಲ್ಲ ಇಲ್ಲಿ. ಬೇರೆ ದೇವಸ್ಥಾನದಲ್ಲಿ ಮಾಡ್ತಾರೆ, ಇಲ್ಲಿ ಕೊಡ್ಲಿಕ್ಕೆಲ್ಲ ಹೊರಗಡೆ. ಇಲ್ಲಿ ಏನಾದ್ರು ಸ್ಪೆಷಲ್ ಹಬ್ಬ ಎಲ್ಲ ಇದ್ರೆ ದಸರಾಕ್ಕೆಲ್ಲ ಇಲ್ಲಿ ಅಲಂಕಾರಕ್ಕೆ ನಾವು ಉಪಯೋಗ ಮಾಡ್ತೇವೆ. ಮತ್ತೆ ಹಾಗೆ ಮಡಿಚಿರ್ತೇವೆ. ಕೊಡುವ, ತೊಂದರೆ ಬೇಕಾದ ಹೇಳಿ ಯಾರಿಗಾರ. ಅಂದ್ರೆ ನಾವು ಡೈಲಿ ಹಾಕ್ಬೇಕು ಅಂತ ಹಾಗೇನೆ ಅದೊಂದು ಭಾಗ ಬೇರೆ. ನಿಮ್ಗೆ ಯಾವ್ದು ಮನಸ್ಸಾಗ್ತದೆ ಆದ್ಮೇಲೆ ವಾಪಸ್ ಕೊಡ್ಬೇಕು. ಬೇರೆ ಕೊನೆ ಇರ್ತಾರೆ, ಶಾಪ್ ಇದ್ರೆ ಶಾಪಲ್ಲಿ ಇರ್ತಾರೆ, ಹೋಟೆಲ್. ಗೈಸ್, ಇದಿಷ್ಟು ಅವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಶುಭ ದಿನ.